ಈಗಾಗಲೇ ಹೊರ್ಮುಜ್ ಏನದ ಆ ಒಂದು ಜಲಸಂಧಿ ಹಾದಿ ಕೇವಲ 5 ರಾಷ್ಟ್ರಕ್ಕೆ ಅಷ್ಟೇ ಉಳಿದವರು ಬಂದು. ಹೀಗಾಗಿ ಅರಬ್ಬ ದೇಶದ ಎಲ್ಲಿ ಸಹಿತ ಹೊರಗೆ ಹೋಗ್ತಾ ಇಲ್ಲ. ಅವು ಆರ್ಥಿಕವಾಗಿ $1 ಟ್ರಿಲಿಯನ್ ಗಟ್ಟಲೆ ಮಾರ್ತಾಯಿದ್ರು ಅವರು. $1 ಟ್ರಿಲಿಯನ್ ಗಟ್ಟಲೆ. ಇವತ್ತು ಯಾವ ಟ್ರಿಲಿಯನ್ ಇಲ್ಲ, ಬಿಲಿಯನ್ ಇಲ್ಲ, ಬಂದಾಗಿಬಿಟ್ಟೆ. ಇವತ್ತು ಚಡ್ಪಡಿಸ್ತಾ ಇದ್ದಾರೆ. ನೀರಿನಿಂದ ಮೀನ ಹೊರಗೆ ತೆಗೆದು ಹೋದಂಗಾಗಿದೆ ಪರಿಸ್ಥಿತಿ. ಹೀಗಾಗಿ ಅವರು ಇವತ್ತು ಅಮೆರಿಕದ ದೋಸ್ತಿ ಸಾಕಪ್ಪ ಅಂತೇಳಿ. ಮತ್ತು ಯುರೋಪ್ ದೇಶಗಳು ಅವು ಮೊದಲಿಂದ ವ್ಯಾಪಾರಿ ದೇಶಗಳು ಅವರೆಲ್ಲ. ಅಮೆರಿಕ ಅವ್ರ ಜೊತೆಗೆ ಮೋಸ ಮಾಡಿತು ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗಿಬಿಡ್ತು. ಯಾಕಂದ್ರೆ ನ್ಯಾಟೋ ಯಾವಾಗ ಗ್ರೀನ್ಲ್ಯಾಂಡ್ ಕಸ್ಕೋಬೇಕಂತ ಹೊಳಿತು ಅಮೆರಿಕ ಇದ್ದಿದ್ದು ಜಗದ ಡಿಕ್ಟೇಟರ್. ಈ ಮನುಷ್ಯ ಪ್ರಜಾಪ್ರಭುತ್ವವಾದಿ ಅಲ್ಲ, ಕೇವಲ ಅಮೆರಿಕಾದವ್ರು ಮಾತ್ರ ಉಳಿಸೋಕೆ ಹೊರಟಿದ್ದಾನೆ. ನಾಳೆ ಅಮೆರಿಕಾದವ್ರು ಸಹಿತ ಉಳಿಸೋದಿಲ್ಲ ಈ ಮನುಷ್ಯ ಅಂತೇಳಿ ಅವನಿಗೆ ದೂರು ಸರದು. ಇವತ್ತು ಅಮೆರಿಕ ಟ್ರಂಪ್ ಇಡೀ ವಿಶ್ವದಲ್ಲಿ ಏಕಾಂಗಿ. ಯಾಕೆ ಏಕಾಂಗಿ ಅಂತಂದ್ರೆ ಉಳಿದ ಯಾವ ದೇಶಗಳು ಅವ್ನು ಸಪೋರ್ಟ್ ಮಾಡಲಿಲ್ಲ, ಮಾಡಲಿಕ್ಕೆ ಹೋಗಲಿಲ್ಲ. ಹೀಗಾಗಿ ಇವತ್ತು ಅವ್ರ ಮುಂದಿರುವಂಥ ಒಂದು ಹಾದಿ ಯುದ್ಧ ಮಾಡೋದು, ಇಲ್ಲ ಯುದ್ಧದಿಂದ ಕಾಲು ತೆಗೆದು ಆ ಕೆಲಸ ಇವತ್ತು ಮಾಡ್ತಾಯಿದ್ದಾರೆ. ಯುದ್ಧ ಮಾಡಿ ಅಮೆರಿಕದಲ್ಲಿ ಆ್ಯಂಟಿ ಹೀರೋ ಆಗಿ ಹಳ್ಳಿ ಜನರಿಂದ ಮತ್ತೆ ಹೀರೋ ಆಗಿ ಹೋಗಿದ್ದರು. ಈಗಾಗಲೇ ಚುನಾವಣೆಯಲ್ಲಿ ಸೋಲಿಸುತ್ತಾ ಇಲ್ಲ, ಅಮೆರಿಕದಲ್ಲಿ ಮಾಡ್ತಾಯಿದ್ದಾರೆ ಸುದ್ದಿಗಳು ಸಹಿತಿದ್ದಾವೆ. ಹೀಗಾಗಿ ಅಮೆರಿಕ ಇದ್ದಿದ್ದು ಹಿಂಸರಿಯುವಂಥ ಎಲ್ಲ ಪ್ರಯತ್ನ ಮಾಡಲಿಕ್ಕತ್ತದ. ಈ ದಿಶೆಯಲ್ಲಿ ಅಮೆರಿಕ ಶಕ್ತಿ ಕಡಿಮೆ ಆಗಿದೆ. ಈಗ ಒಂದು ಕಾಲಕ್ಕೆ ಇಸ್ರೇಲ್ ಇದ್ದಿದ್ದು ಗ್ರೇಟರ್ ಇಸ್ರೇಲ್ ಆಗಿ ಇಡೀ ಒಂದು ಭಾಗವನ್ನು ತನ್ನ ಕಬ್ಜೆಗೆ ತಗೋದು ಮಾಡಿತ್ತು. ಇವತ್ತು ಅದರ ಕೆಲಸವನ್ನು ಇರಾನ್ ಮಾಡಲಿಕ್ಕತ್ತದ. ಆದರೆ ಇಲ್ಲಿ ಒಂದೇ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ, ಇಡೀ ವಿಶ್ವದ ಜನ ಇನ್ಯಾರನ್ನೂ ಅಮೆರಿಕದಲ್ಲಿ ಬೆಳೆಸ್ಲಿಕ್ಕೆ ಹೋಗಿದ್ರು. ತಮ್ಮ ಸ್ವಂತ ನಾಣ್ಯವನ್ನು, ತಮ್ಮ ಸ್ವಂತ ದುಡ್ಡನ್ನು, ತಮ್ಮ ವ್ಯವಹಾರಗಳನ್ನು ತಾವೇ ಮಾಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿದೆ. ಇವತ್ತು ಇರಾನ್ ಅದ ಅರಬ್ ದೇಶಗಳು ಹೇಳ್ತಾ ಇದ್ದಾರೆ, ನಿಮ್ಮ ಶೈಲಿ ನೀವು ತಯಾರು